ಎಲ್ಲರಿಗೂ ಶುಭೋದಯ. ಇವತ್ತು ಭಾನುವಾರ ಬೆಳಿಗ್ಗೆ 7 ಗಂಟೆ ಆಗಿದೆ. ಈಗ ನಾವು ಸಂಸೆ ಹತ್ರ ಇರುವಂಥ ಒಂದು ಟೀ ಎಸ್ಟೇಟ್ ಒಳಗಡೆ ಒಂದು ಒಳ್ಳೆ ಸುಂದರವಾದ ಒಂದು ಗಣೇಶ ಟೆಂಪಲ್ ಇದೆ, ಪ್ರಕೃತಿ ಮಧ್ಯದಲ್ಲಿ. ಅದನ್ನು ನೋಡೋದಕ್ಕೆ ಬಂದಿದ್ದೀವಿ. ಬಟ್ ಟೆಂಪಲ್ ಕ್ಲೋಸ್ ಇದೆ. ಬಟ್ ಅಕ್ಕಪಕ್ಕ ಟೀ ಎಸ್ಟೇಟ್ ಅಂತೂ ಸೂಪರಾಗಿದೆ ಫ್ರೆಂಡ್. ನೋಡಿ ಯಾವ ಥರ ಇದೆ ಟೀ ಎಸ್ಟೇಟ್ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ರೀಸೆಂಟಾಗಿ ಬಂದಂಥ ಚಿಕ್ಕಣ್ಣ ನಟಿಸಿರುವ ಉಪಾಧ್ಯಕ್ಷ ಫಿಲ್ಮ್ ಶೂಟಿಂಗ್ ಕೂಡ ಇಲ್ಲಾಗಿದೆ. ನೀವು ಬೇಕಾದರೆ ಒಂದು ಸಾಂಗಲ್ಲಿ ಇದನ್ನು ನೋಡ್ಬೋದು. ಇವ್ರು ಯಾರು ಸ್ನಾನ ಮಾಡಿಲ್ಲ. ಇವರು ಇಲ್ಲಿ ನೋಡಿ, ಮೊಮ್ಮಮ್ಮ ಸ್ನಾನ ಫಾಗಲ್ಲೇ ಮಾಡ್ತಾರಂತೆ. ಫಾಗ್ ಹೋಯ್ತು 1 ಅವರ್ ಮುಂಚೆ. ಈಗ ಒಳಗಡೆ ಹೋಗೋಣ. ಟೀ ಎಸ್ಟೇಟ್ ಗಣೇಶ ಟೆಂಪಲ್ಗೆ ಹೋಗೋಣ. ಬಟ್ ಅಕ್ಕಪಕ್ಕ ಟೀ ಎಸ್ಟೇಟ್ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಇದು ಟೀ ಎಸ್ಟೇಟ್ ಮಧ್ಯದಲ್ಲಿದೆ. ಯಾರಾದರೂ ಈ ಕಡೆ ಕಳಸ ಈ ಕಡೆ ಸಂಸೆ ಹತ್ರ ಬಂದಾಗ ಈ ಟೆಂಪಲ್ ನೋಡೋದನ್ನು ಮರಿಬೇಡಿ. ನೋಡಿ ಟೀ ಎಸ್ಟೇಟ್ ಒಳಗಡೆ ಹೋದರೆ ಈ ಥರ ಇರುತ್ತೆ, ಸೂಪರಾಗಿರುತ್ತೆ. ನಿಮಗೆ ಟೀ ಎಸ್ಟೇಟ್ ಒಳಗಡೆ ಪ್ರಯಾಣ ಮಾಡಿಸ್ತೀನಿ ಬನ್ನಿ. 360 ಡಿಗ್ರಿನಲ್ಲಿ ಟೀ ಎಸ್ಟೇಟ್ ಯಾವ ಥರ ಇದೆ ಅಂತ ನೋಡಿ. ಇವಾಗ ನಾನು ಇರೋ ಹೋಮ್ ಸ್ಟೇನ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಬೇಕಾದರೆ ನೀವು ಈ ಹೋಮ್ ಸ್ಟೇಗೆ ಬರ್ಬೋದು. ನಾನು ಡೀಟೇಲ್ಸ್ ಎಲ್ಲ ನಾನು ಕಮೆಂಟ್ಸಲ್ಲಿ ಹಾಕಿರ್ತೀನಿ. ಬನ್ನಿ ಯಾವ ಥರ ಇದೆ ಹೋಮ್ ಸ್ಟೇ ಅಂತ ನೋಡ್ಕೊಬರೋಣ. ಇದ್ರ ಹೆಸರು ಬಂದುಬಿಟ್ಟು ಕುದುರೆಮುಖ ಎಕೋ ಸ್ಟೇ ಅಂತ. ಇದು ಕಳಸ ಹತ್ರ ಬರುತ್ತೆ. ಚೆನ್ನಾಗಿದೆ, ಸೂಪರಾಗಿ ಎಲ್ಲ ಅಕಾಮಿಡೇಷನ್ನು ಎಲ್ಲ ಚೆನ್ನಾಗಿದೆ. ಯಾರಾದರೂ ಈ ಕಡೆ ಬಂದಾಗ ಈ ಹೋಮ್ ಸ್ಟೇನಲ್ಲಿ ಬಂದು ನೀವು ಸ್ಟೇ ಆಗ್ಬೋದು. ಮತ್ತು ಇದು ಪ್ರೈವೇಟ್ ಫಾಲ್ಸ್ ಕೂಡ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಅಲ್ಲಿ ಬೇರೆಯವ್ರನ್ನ ಯಾರನ್ನೂ ಬಿಡೋದಿಲ್ಲ. ಈ ಹೋಮ್ ಸ್ಟೇಯಿಂದ ಮಾತ್ರ ನೀವು ಹೋಗ್ಬೋದು. ನೋಡಿ ಕೆಳಗಡೆ ಅವರು ಓನರ್ ಇರ್ತಾರೆ, ಮೇಲ್ಗಡೆ 3 ಬೆಡ್ರೂಮ್ ಇದೆ. ಕುದುರೆಮುಖ ಎಕೋ ಸ್ಟೇ ಅಂದ್ಬಿಟ್ಟು. ಇವರೇ ಓನರು. ಮೇಲ್ಗಡೆ 3 ರೂಮ್ಸ್ ಇದೆ. ಬೇಕಾದರೆ ಜಾಸ್ತಿ ಜನ ಬಂದರೆ ಇಲ್ಲಿ ಟೆಂಟ್ ಎಲ್ಲ ಹಾಕಿ ಕೊಡ್ತಾರೆ. ಇಲ್ಲಿ ಬೇಕಾದರೆ ಒಂದು 50ರಿಂದ 60 ಜನ ಬಂದು ಸ್ಟೇ ಆಗ್ಬೋದು. ನೋಡಿ ಇದು ನಾವು ಬುಕ್ ಮಾಡಿರೋ ರೂಮು. ಎಷ್ಟು ಚೆನ್ನಾಗಿದೆ ಅಂತ. ಆರಾಮಾಗಿ 5 ಜನ ಈ ರೂಮಲ್ಲಿ ಮಲ್ಕೋಬೋದು. ಫ್ರೆಂಡ್ಸ್ ನೋಡಿ, ಇವರೇ ಈ ಹೋಮ್ ಸ್ಟೇ ಓನರು. ನೋಡಿ ಅವ್ರು ಹೇಳ್ತಾರೆ ಯಾವ ಥರ ಬರಬೇಕು, ಯಾವ ಥರ ಫೆಸಿಲಿಟೀಸ್ ಇದೆ ಅಂದ್ಬಿಟ್ಟು. ನಮ್ಮದು ಇಲ್ಲಿ ನಿಯರೆಸ್ಟ್ ನಮಗೆ ಇಲ್ಲಿ ನೇತ್ರಾವತಿ ಪೀಕು 9 ಕಿಲೋಮೀಟರ್ಸ್ ಇದೆ ಟ್ರಕ್ಕಿಂಗು. ಓಕೆ. ಕುದುರೆಮುಖ ಟ್ರಕ್ ಇದೆ 22 ಕಿಲೋಮೀಟರ್ಸ್. 1 ಡೇ ಟ್ರಕ್ ಮಾಡ್ಬೋದು. ಮತ್ತು ಗಂಗಡಿಗಲ್ಲು ಟ್ರಕ್ಕಿಂಗ್ ಇದೆ. ಮತ್ತು ನಿಮ್ಮದು ಫಾಲ್ಸ್ ಇದೆ. ಬಂಡೇಜೆ ಇದು ಅದು ಬಂದು ಪ್ರೈವೇಟ್ ಫಾಲ್ಸು. ಅಲ್ಲಿ ಬೇರೆ ಯಾರಿಗೂ ಅಲೋ ಇಲ್ಲ. ಇವ್ರ ಕಡೆಯಿಂದ ಹೋದ್ರೆ ಮಾತ್ರ ಆ ಕಡೆ ಅಲೋ ಮಾಡೋದು. ಈಗ ಹಾಫ್ ಸೀಸನ್
ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಜೂನಿಂದ ಮತ್ತೆ ನವೆಂಬರ್ ತನಕ ಜೂನ್. 50 ಜನ ಸ್ಟೇ ಆಗ್ಬೋದು. 50 ಜನಕ್ಕೆ. ಸೂಪರ್. ವೆಜ್ ಫುಡ್ ನಮ್ದು. ವೆಜ್ ನಾನ್ ವೆಜ್ ಬೇಕಂದ್ರೆ ಅದು ಸಪ್ರೇಟ್, ಅಂದ್ರೆ ಅದು ಎಕ್ಸ್ಟ್ರಾ ಪೇ ಮಾಡಿ ಇದು ಮಾಡಬೇಕಾಗುತ್ತೆ. ಸೂಪರ್. ಥ್ಯಾಂಕ್ ಯು ಸರ್, ಸೂಪರ್ ಆಗಿತ್ತು. ಥ್ಯಾಂಕ್ ಯು. ನಾವೀಗ ಕಳ್ಸ ಹತ್ರ ಬಂದಿದ್ದೀವಿ. ಹೋಮ್ ಸ್ಟೇ ಇವಾಗ ಚೆಕ್ಔಟ್ ಮಾಡಿ ಕಳ್ಸಾಗೆ ಬಂದಿದ್ದೀವಿ. ಕಳ್ಸ ಟೆಂಪಲ್ ನೋಡೋಣ ಅಂದ್ಬಿಟ್ಟು ಒಳಗಡೆ ಹೋಗಿ ನೋಡ್ಕೊಬರೋ, ದೇವ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಕಳ್ಸ ಟೆಂಪಲಲ್ಲಿ. ಕಳ್ಸ ದರ್ಶನ ಮಾಡಿಕೊಂಡು ಈಗ ಅಲ್ಲಿ ಅಂಬಿ ತೀರ್ಥ ಅಂತ ಇದೆಯಂತೆ, ಅಂಬಿ ತೀರ್ಥಕ್ಕೆ ಹೋಗ್ತೀವಿ. ಇಲ್ಲಿದೆ ಕಳ್ಸ ಮೇನ್ ಟೆಂಪಲ್ಲು ಇದೆ. ಇದು ಉದ್ಭವ ಮೂರ್ತಿ. ಈಗ ಇಲ್ಲಿ ಕಳ್ಸದಿಂದ ಒಂದು 2 ಕಿಲೋಮೀಟರ್ಸು ಒಳಗಡೆ ಬಂದರೆ ನಿಮಗೆ ಅಂಬಾ ತೀರ್ಥ ಅಂತ ಸಿಗುತ್ತೆ. ಇದು ನದಿ ಹರಿಯೋ ಜಾಗ. ಬನ್ನಿ ನೋಡೋಣ ಯಾವ ಥರ ಇದೆ ಅಂಬಾ ತೀರ್ಥ. ನಾನು ಮೊದಲನೇ ಸರಿ ಬರ್ತಾ ಇರೋದು, ಗೊತ್ತಿಲ್ಲ ಯಾವ ಥರ ಇದೆ ಅಂದ್ಬಿಟ್ಟು. ಇದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಕಳ್ಸದಿಂದ 2 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ ಒಳಗೆ ಹೋಗೋಣ, ಅಂಬಾ ತೀರ್ಥ ನೋಡ್ಕೊಬರವ. ನೀರಲ್ಲೂ ಆಡ್ಬೋದು ಅನಿಸುತ್ತೆ. ಸೂಪರು. ಬೈಕೆಲ್ಲ ಇಲ್ಲಿ ಬಂದಿದ್ದೇನೆ, ಸೂಪರಾಗಿದೆ ಪ್ಲೇಸ್. ಇದೆ ಅಂಬಾ ತೀರ್ಥ. ಬೈಕ್ ಇಲ್ಲಿವರೆಗೂ ಬರ್ಬೋದು ನೋಡಿ, ಬೈಕರ್ಸ್ ಎಲ್ಲ ಬಂದಿದ್ದಾರೆ. ಸೂಪರಾಗಿದೆ ಜಾಗ ಆಟ ಆಡೋದಕ್ಕೆ. ಅಲ್ಲಿ ಮುಂದೆ ಹೋಗಿ ಆಟ ಆಡ್ಬೋದು, ಇಲ್ಲಿ ಆಡೋದಕ್ಕಾಗೋದಿಲ್ಲ, ಮುಂದೆ ಹೋಗಿ ಆಡ್ಬೋದು. ಅಲ್ಲೇ ಹೋಗ್ಬೋದು. ಇದೇ ಅಂಬಾ ತೀರ್ಥ. ಬಂಡೆ ಮೇಲೆ ಏನೋ ಬರೆದಿದ್ದಾರೆ, ಏನು ಬರೆದಿದ್ದಾರೋ ಅರ್ಥ ಆಗ್ತಾ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.